ಆಯ್ತಲ್ಲಮ್ಮ. ಧರ್ಮಸ್ಥಳದ ವಿಚಾರದಲ್ಲಿ ನೋಡಿ, ನಾನು ಆಗಲೇ ಹೇಳಿದೆ, ಇದರಲ್ಲಿ ತಲೆ ಬುರುಡೆ ಬರ್ತದಲ್ಲ, ತಲೆ ಬುರುಡೆ ತೆಗಿತಕ್ಕಂಥದ್ದು ಬಾಡಿನ ನಾವು ಭೂಮಿನಲ್ಲೇ ಹಾಕಿ ಮಣ್ಣು ಮಾಡಿದ್ಮೇಲೆ ಆ ತಲೆ ಬುರುಡೆ ತೆಗೆದಿರ್ತಕ್ಕಂಥ. ಮಣ್ಣು ಮಾಡೋವರೆಗೂ ಹೆಣ ನಮ್ದಷ್ಟೇ. ಮಣ್ಣು ಮಾಡಿದ ಮೇಲೆ ಅದಕ್ಕೆ ಅಧಿಕಾರಕ್ಕೆ ಅದು ಯಾರಿಗಿದೆ ಏನಿದೆ ಅನ್ನೋದು ಕಾನೂನಲ್ಲಿದೆ. ಒಂದು ಬಾಡಿ ನಾವು ಮಣ್ಣು ಮಾಡಿದ್ಮೇಲೆ ನಮ್ಮದೇ ಬಾಡಿ ಇದ್ರೂ ಕೂಡ ನಮಗೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಅದು ತಾಲೂಕಾ ಮ್ಯಾಜಿಸ್ಟ್ರೇಟು ಅವರು ಬಂದು ಅವರ ಮುಂದೆ ಬಾಡಿನ ಅದನ್ನು ನಾವು ಬಾಡಿ ಆಚೆ ತೆಗೆಯೋದು ಅಂತಲ್ಲ, ಎಕ್ಸ್ಯೂಮ್ ಮಾಡ್ತಾರೆ. ಎಕ್ಸ್ಯೂಮ್ ಮಾಡಿದಾಗಲೇ ಮಾತ್ರನೇ ತಲೆ ಬುರುಡೆ ಸಿಗೋದು. ಇವ್ನು ತಲೆ ಬುರುಡೆ ತರಬೇಕಾದ್ರೆ ಎಲ್ಲಿ ಎಕ್ಸ್ಯೂಮ್ ಮಾಡಿಸಿದ್ದಾನೆ? ಮೊದಲೇ ಬೇಸಿಕಲ್ಲಿ ಕಾನೂನನ್ನು ಮೀರಿ ತಲೆ ಬುರುಡೆ ತಂದಿರ್ತಕ್ಕಂಥ. ಮೊದಲು ಅದನ್ನು ಕೇಳಬೇಕಲ್ಲ, ಎಲ್ಲಪ್ಪ ಇದು ಹೆಣ ಎಲ್ಲ ಇದೆ, ಎಲ್ಲಿ ಹೂಡಿದ್ರಿ, ಎಲ್ಲಿ ತೆಗೆದ್ರಿ, ಬುರುಡೆ ಎಲ್ಲಿ ತೆಗೆದ್ರೆ, ನಿನಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು, ಅದನ್ನು ಮೊದಲು ವಿಚಾರಣೆ ಮಾಡಬೇಕಿತ್ತಲ್ಲ. ಅದನ್ನೇ ವಿಚಾರಣೆ ಮಾಡದೆ ತಲೆ ಬುರುಡೆ ಇಟ್ಕೊಂಡು ದೇಶದಲ್ಲೆಲ್ಲ ಧರ್ಮಸ್ಥಳಕ್ಕೆ ಅಪಕೀರ್ತಿ ತರುವಂಥ ಪ್ರಯತ್ನ, ಮತ್ತು ಇತರ ಏಜೆನ್ಸಿಗಳು ವಿನಾಕಾರಣ ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಎಕ್ಸೂಪ ಎಲ್ಲ ಗುಂಡಿಗಳು ತೆಗೆಯೋದು, ಎಲ್ಲ ಮನೆ ಮುಂದೆನೇ ಗುಂಡಿಗಳು ತೆಗೆದು ಪಾಪ ಮನೆಗಳಿಗೆಲ್ಲ ತೊಂದರೆ ಕೊಟ್ಟವ್ರಿಗೆ ಅಲ್ಲಿ. ಸೊ ಈ ಥರ ಎಲ್ಲ ಆಗಿದೆ. ಇದೆಲ್ಲ ಆಗ್ತಾ ಇರಲಿಲ್ಲ. ಪ್ರಾರಂಭಿಕ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಪ್ರಾರಂಭ ಮಾಡಿದರೆ ಇದು ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದೆ. ಈಗ ಇದು ಎಡಪಂಥೀಯರ ಷಡ್ಯಂತ್ರ ಅಂತ ಹೇಳ್ಬಿಟ್ಟು ಬಿಜೆಪಿ ನೋಡಿ, ಇದು ಎಡಪಂಥೀಯರು ಬಲಪಂಥೀಯರು ಅನ್ನೋ ಇದು ನಾವು ಒಪ್ಪೋದಿಲ್ಲ. ಇದು ಹಿಂದೆ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆದಂಥ, ಅಲ್ಲಿ ಸೌಜನ್ಯನಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಕ್ಕಂಥ ಒಂದು ಗುಂಪು ಇತ್ತು. ಮತ್ತು ಅದು ಸೌಜನ್ಯ ಪ್ರಕರಣ CBI ಅವ್ರಿಗೂ ಹೋಗಿ CBIನಲ್ಲಿ ಅಲ್ಲಿ ಅತ್ಯಾಚಾರನೇ ಆಗಿಲ್ಲ ಅಂತಕ್ಕಂಥ ವರದಿನ ಅವರು ಹೇಳಿದ್ದಾರೆ. ಹಾಗಾಗಿ ಅದು ಅಲ್ಲಿನ ಅಸಮಾಧಾನ ಸೌಜನ್ಯ ಪ್ರಕರಣದಿಂದ ಪ್ರಾರಂಭ ಆಗಿದೆ. ಅದಕ್ಕೆ ಯಾರು ಬೆಂಬಲ ಕೊಡ್ತಾರೆ, ಯಾರು ಬೆಂಬಲ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ಇಲ್ಲಿಂದ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಸೌತ್ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಬೆಳ್ತಂಗಡಿ, ಉಜಿರೆ ಆ ಭಾಗದಲ್ಲೆಲ್ಲ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದ್ದಂಥದ್ದು. ಅದು ಸುಮಾರು 10 ವರ್ಷದ ಹಿಂದಿನ ಪ್ರಕರಣ. ಈಗ ಇದು ಯಾವುದೋ ತಲೆ ಬುರುಡೆ ಹಿಡ್ಕೊಂಡು ಇವ್ರು ಯಾರೋ ಹೇಳ್ದ ಅಂತೇಳಿ ಮೊದಲು ನಾನು ಕಂಪ್ಲೇಂಟ್ ಕೊಡೋಕೆ ಹೋದವನು ನನ್ನ ಪೂರ್ವಾಪರ ನೋಡಬೇಕಲ್ವ, ಅವನು ಯಾರು, ಏನು, ಎಂತ, ಇವನು ಹೇಳೋದು ನಾವು ನಂಬಬೇಕಾ, ನಂಬಾರ್ದು, ಇವೆಲ್ಲ ಮಾಡಬೇಕಲ್ಲ. ಅದನ್ನೆಲ್ಲ ಪೂರ್ವಾಪರ ಅವೆಲ್ಲ ನೋಡಿದ್ರೆ ಅವನ ಹತ್ರ 164 ಸ್ಟೇಟ್ಮೆಂಟ್ ಮಾಡಿಸಿ SIT ಮಾಡ್ಕೊಂಡು ಇಲ್ಲಿ ತನಕ ಮಾಡಿರ್ತಕ್ಕಂಥದ್ದು. ಇದು ಪ್ರಾರಂಭಿಕವಾಗಿಯೇ ಎಲ್ಲರೂ ಕೂಡ ಎಡವಿದ್ದಾರೆ ಅಂತಕ್ಕಂಥ. ಕಾಂಗ್ರೆಸ್ ಕಚೇರಿ ವಿಚಾರವಾಗಿ ತುಮಕೂರಿನಲ್ಲಿ ಸಾಕಷ್ಟು ಜಟಾಪಟಿ ಆಗ್ತಾ ಇರುವಂಥದ್ದು, ಅದು ನಮ್ಮ ಗೃಹ ಮಂತ್ರಿಗಳು ಉತ್ತರ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. SIT ರಚನೆ ಮಾಡೋಕ್ಕಿಂತ ಮುಂಚೆ ಧರ್ಮಸ್ಥಳದ ಮೇಲೆ ಸಾಕಷ್ಟು ಅಪಪ್ರಚಾರಗಳಿತ್ತು. ಈಗ ಬಿಜೆಪಿನವರು ಹೋರಾಟ ಅಂತೇಳಿ ಶುರು ಮಾಡಿಕೊಂಡು ಒಂದು ಕ್ರೆಡಿಟ್ ತಾಣಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, SIT ರಚನೆ ಮಾಡಿದ್ದನ್ನು ಬಿಜೆಪಿನವರು ಸ್ವಾಗತ ಮಾಡಿದ್ದಾರೆ ಮತ್ತು ಧರ್ಮಾಧಿಕಾರಿಗಳು ಸ್ವಾಗತ ಮಾಡಿದ್ದಾರೆ. ಅದರಿಂದ ನನ್ನ ಹೇಳಿಕೆ ಏನಪ್ಪ ಅಂತ ಹೇಳಿದ್ರೆ, ಆ ತಲೆ ಬುರುಡೆ ತಂದವನ್ನೇ ಇವರು ಅವನ ಪೂರ್ವಾಪರ ಪರಿಶೀಲನೆ ಮಾಡಬೇಕಾಗಿತ್ತು. ತಲೆ ಬುರುಡೆ ಎಲ್ಲಿ ಅವನಿಗೆ ಸಿಕ್ತು, ಅದು ಕಾನೂನು ಪ್ರಕಾರ ಅವನು ಅದನ್ನು ಇಟ್ಕೊಂಡಿದ್ದಾನ ಇಲ್ವಾ, ಅದನ್ನು ಆ ಹಂತದಲ್ಲೇ ಸಾಮಾನ್ಯ ಜ್ಞಾನ ಬಳಸಿ ವಿಚಾರಣೆ ಮಾಡಿಕೊಂಡಿದ್ರೆ ಈ ಎಲ್ಲ ರಾದ್ಧಾಂತಗಳು ಕೂಡ ನಡೀತಾ ಇರಲಿಲ್ಲ ಅನ್ನೋದು ನನ್ನ ಒಂದು ತಿಳುವಳಿಕೆ.